ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸ್ತಿದ್ದಾರೆ. ಅಲ್ಲೇ ಶಾಸಕಾಂಗದ ಸಭೆ ಆಗಲಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದ್ರ ಜೊತೆಗೆ ವಿಪಕ್ಷ ನಾಯಕರ ಜೊತೆಗೆ ಮಾತಾಡಿದ್ದಾರೆ ಅಂತ ಅಡ್ಡ ಮತದಾನದ ವಿಚಾರ ನಾವೆಲ್ಲರೂ ಆತ್ಮಾವಲೋಕನ ಮಾಡುವಂಥ ವಿಚಾರ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ರೀತಿಯ ಹೆಜ್ಜೆಗಳನ್ನು ಇಡುವಂಥದ್ದು ನಾವು ತಿಳ್ಕೊಳ್ಳೋದು ಅವಶ್ಯಕತೆ. ಇದರಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕಂಡು ಹಿಡಿಲಕ್ಕೆ ಧರ್ಮಸ್ಥಳದಲ್ಲಿ ಹೋಗಿ ಆಣೆ ಪ್ರಮಾಣ ವಚನ ಮಾಡಿದ್ರು ಕೂಡ ಏನು ತಪ್ಪೇನಿಲ್ಲ, ಅದರಲ್ಲಿ ಏನು ತಪ್ಪೈತೆ. ಅಧ್ಯಕ್ಷರು ನಮಗೆಲ್ಲರಿಗೂ ಅಧ್ಯಕ್ಷರು ಅವರು, ಹಾಗಾಗಿ ಅವ್ರು ತೆಗೆದುಕೊಂಡಂಥ ಏನು ಸ್ಟೆಪ್ಸ್ ಅದಾವು ಅದಕ್ಕೆ ನಾವೆಲ್ಲರೂ ಒಪ್ತೇವೆ. ಈ ಪಕ್ಷದಲ್ಲಿ ಗೊಂದಲಕ್ಕೆ ಕಾರಣ ಆಯ್ತಲ್ಲ ಸರ್ ನಿಮ್ಮ ಪಕ್ಷದಲ್ಲಿ? ಬಿಜೆಪಿಯಲ್ಲಿ ನಾಯಕತ್ವ ಕೊರತೆ ಆಗ್ತಿದೆ ಅಥವಾ ಯಾರು ಏನು ಮಾತು ಬಿಡುತ್ತಿಲ್ವಾ, ಹೆಂಗೆ ಸರ್? ಅಲ್ಲ, ನಾ ಈಗ ಆಲ್ರೆಡಿ ಹೇಳ್ದಂಗೆ ಇದು ನಮ್ಮದು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೊಳ್ಬೇಕಾದಂಥ ಸಮಯ. ನಾವೆಲ್ಲರೂ ಆತ್ಮಾವಲೋಕನ ಮಾಡಿಕೊಂಡು ಎಲ್ಲಿ ತಪ್ಪಾಗ್ತೀವಿ, ಎಲ್ಲಿ ಸುಧಾರಿಸ್ಕೋಬೇಕಾಗೈತಿ ಅದನ್ನು ನಾವು ಮಾಡ್ಕೊತೀವಿ. ಏನಾದರೂ ಅಧ್ಯಕ್ಷರ ಬದಲಾವಣೆ ಏನಾದರೂ ಆಗುತ್ತೆ ಸರ್? ಅಲ್ಲ, ಅದೆಲ್ಲ ಇವು ಹೈಕಮಾಂಡ್ದವರು ಯಾವಾಗ ಸೂಕ್ತ ಸಮಯದಲ್ಲಿ ಏನು ಮಾಡ್ಬೇಕು ಅದನ್ನು ಮಾಡ್ತಾರೆ. ಅದು ವಿಚಾರ ಇದಕ್ಕೇನಿಲ್ಲ. ಪಕ್ಷದಲ್ಲಿ ಗೊಂದಲ ಇರುವಂಥದ್ದು ನಿಜಾನ ಸರ್? ನೋಡ್ರಿ, ಅದು ಎಲ್ಲರಿಗೂ ಗೊತ್ತಿದ್ದೈತಿ. ಪಕ್ಷದಲ್ಲೇನು ಮತ್ತೀಗ 11 ಮತ ಕೊಟ್ಲನ ಇಂಡಿಯಾದಿಂದ ಆ ಕಡೆ ಹೋಗಿದಾವ ಅಂತಂದ್ರೆ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಕೋಬೇಕು ನಾವೆಲ್ಲರೂ. ಸರಿ ಸರ್, ಥ್ಯಾಂಕ್ ಯು.